ಇನ್ನೊಂದು ಸೆಂಟರ್ ತಗೊಳಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ನಾನು ಪರಿಶಿಷ್ಟ ಪಂಗಡದವನು ಅಂತ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ನೀವು ಪರಿಶಿಷ್ಟ ಪಂಗಡದವನು ಅಂತ ಟಾರ್ಗೆಟ್ ಮಾಡ್ತಿರೋದಲ್ಲ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಹಣ ತಿಂದಿದೆಯಾ ಅಂತ ಟಾರ್ಗೆಟ್ ಮಾಡ್ತಿರೋದು. ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯ ಹಣವನ್ನ ಲೂಟಿ ಮಾಡಿದಿರಿ ಅಂತ ಟಾರ್ಗೆಟ್ ಮಾಡ್ತಿರೋದು. ಎರಡು ಮೂರು ಘಟನೆಗಳು ಇಲ್ಲಿ ಉಲ್ಲೇಖ ಮಾಡಬೇಕು. ಒಂದು, ಮೃತ ಚಂದ್ರಶೇಖರ್ ಅವರ ಡೆತ್ ನೋಟ್. ನಾವು ಮರ್ತು ಬಿಡ್ತೀವಿ ಕೆಲವು ಸಂಗತಿಗಳನ್ನು. ಆ ಚಂದ್ರಶೇಖರ್ ಅನ್ನೋರು ಏನ್ ಬರೆದಿದ್ದಾರೆ? ಚಂದ್ರಶೇಖರನ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ಶ್ರೀ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು. ಶ್ರೀ ಪರಶುರಾಮ, ಲೆಕ್ಕಾಧಿಕಾರಿಗಳು. ಶ್ರೀಮತಿ ಸುಜಸ್ಮತಾ ರೌಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ಮಾರ್ಚ್ 24ರ ಮಾಹೆಯಲ್ಲಿ ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರಿನಲ್ಲಿ ಬ್ಯಾಂಕ್ ಉಳಿತಾಯ ಖಾತೆ ಸಂಖ್ಯೆ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಉಪ ಖಾತೆ ಸಂಖ್ಯೆ ಸೋನ್ಸೋ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂಜಿ ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ, ಈಗ ಇಲ್ಲಿಂದಲೇ ಇರೋದು, ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿ, ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿ ವಸಂತನಗರ ಶಾಖೆಯ ವ್ಯವಸ್ಥಾಪಕರು ಶೋಭನಾರ್ ಅವರು ನಿರಾಕರಿಸಿದ ಹಿನ್ನೆಲೆ ಉಪ ಖಾತೆಯ ಸಂಖ್ಯೆ, ಆ ಖಾತೆ ನಂಬರ್ ಹಾಕಿದ್ದಾರೆ, ಒತ್ತಾಯದ ಮೂಲಕ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನು ಎಂಜಿ ರಸ್ತೆ ಶಾಖೆಗೆ ದಿನಾಂಕ 4/3/2024ರಂದು ವರ್ಗಾಯಿಸಿ ಸದರಿ ಖಾತೆಗೆ 187 ಕೋಟಿ ರೂಪಾಯಿ ಹಣವನ್ನು ವರ್ಗಾಯಿಸಿ ಮಾಡಲಾಗಿದೆ. ಯಾರ ಸೂಚನೆ ಮೇರೆಗೆ? ಸಚಿವರ ಸೂಚನೆ ಮೇರೆಗೆ. ಅವತ್ತು ಯಾರು ಪರಿಶಿಷ್ಟ ಪಂಗಡ ಕಲ್ಯಾಣದ ಸಚಿವರು? ಸನ್ಮಾನ್ಯ ನಾಗೇಂದ್ರ ಅವರು ಪರಿಶಿಷ್ಟ ಕಲ್ಯಾಣ ಖಾತೆಯ ಸಚಿವರು. ಇವರ ಮೌಖಿಕ ಸೂಚನೆಯ ಮೇರೆಗೆ ಅದ್ರ ವಿವರಕ್ಕೆ, ಇನ್ನು ಪೂರ್ತಿ ವಿವರಕ್ಕೆ ಹೋಗಲ್ಲ.